ಅರಣ್ಯ ಸಂರಕ್ಷಣೆ ಕಾಯ್ದೆ, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ, ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಇವೆಲ್ಲ ಕಾಯ್ದೆಗಳನ್ನು ಪ್ರಕೃತಿ, ಪರಿಸರ, ವನ್ಯಜೀವಿಗಳ ಸಂರಕ್ಷಣೆ ಮಾಡಲಿಕ್ಕೆ ತಂದಂಥದ್ದು. ಈ ಕಾಯ್ದೆ ಯಾರೇ ಉಲ್ಲಂಘನೆ ಮಾಡಿದರೂ ಅದು ಇವತ್ತು ಒಂದು ಅಪರಾಧ ಆಗ್ತದೆ. ಈಗಾಗಲೇ ಇಲಾಖೆಯವರು ಒಂದು FIR ಅನ್ನು ದಾಖಲೆ ಮಾಡಿದ್ದಾರೆ, ತನಿಖೆ ಕೈಗೊಂಡಿದ್ದಾರೆ. ತನಿಖೆಯ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತದೆ. ನೋಡಿ, ಈಗ ನ್ಯಾಯ ಎಲ್ರಿಗೂ ಒಂದೇ ಇರುತ್ತೆ. ಸರ್ಕಾರ ಇದರಲ್ಲಿ ಯಾವುದೇ ರೀತಿಯ ತಾರತಮ್ಯನೂ ಮಾಡೋದಿಲ್ಲ. ಹೀಗಾಗಿ ತನಿಖೆ ಆದೇಶ ಮಾಡಿದ್ದೇವೆ, FIR ಆಗಿದೆ. ಪ್ರಕರಣ ದಾಖಲಾಗಿದ್ದ ಮೇಲೆ ಅದಕ್ಕೆ ತಾರ್ಕಿಕ ಹಂತಕ್ಕೆ ಹೋಗ್ತದೆ, ಮತ್ತು ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತೇವೆ. ಅದೆಲ್ಲ ಈಗ ನೋಡಿ, ತನಿಖಾ ಸಮಯದಲ್ಲಿ ನಾನು ಹೆಂಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಬರ್ತದೆ? ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಏನಾಗಿದೆ ಅಂತೇಳಿ ಇಲಾಖೆ ಅಧಿಕಾರಿಗಳು ಕೆಲ ಹಂತದಲ್ಲಿ RFO, ACF, DCF ಇವರೆಲ್ಲ ಇದ್ದಾರೆ. ಅವರು ಸಾರ್ವಜನಿಕರೆಲ್ಲರ ಒಂದು ಸಹಕಾರ ತೆಗೆದುಕೊಂಡು ಸ್ಥಳ ತನಿಖೆ ಮಾಡಿ ಇವತ್ತು ಅದರ ತನಿಖಾ ವರದಿ ಕೊಡ್ತಾರೆ. ಆ ವರದಿ ಆಧಾರದ ಮೇಲೆ ಕ್ರಮ ಆಗ್ತದೆ. ಇನ್ನೊಂದು, ಈ ವಿನಯ್ ಕುಲಕರ್ಣಿ ಕುಟುಂಬಸ್ಥರಿಂದ 4,000 ಗಿಡ ಮರಗಳ ಮಾರಣ ಹೋಮ ನಡೆದಿದೆ ಸರ್. ಅವ್ರದ್ದೇನೋ ಸೈಟಿಗೇನೋ ಹೋಗ್ಲಕ್ಕೆ ಹಾದಿ ಮಾಡ್ಕೊಂಡಿದ್ದಾರೆ. ಈಗ ಇವೆಲ್ಲ ಹೊಸದೀಗ ನೀವೆಲ್ಲ ಕೇಳ್ತಾ ಇದ್ದೀವಿ. ಒಂದು ಮಾತು ಹೇಳ್ತೀನಿ, ಸಾಮಾನ್ಯವಾಗಿ ಇವತ್ತು ರಾಜ್ಯದಲ್ಲಿ ನಮ್ಮ ಅರಣ್ಯ ಇಲಾಖೆ ಏನು ಕಾಯ್ದೆ ಕಾನೂನುಗಳಿದ್ದಾವೆ, ಕಾಯ್ದೆ ಕಾನೂನುಗಳು ಇವತ್ತು ವಿನಯ್ ಕುಲಕರ್ಣಿ ಅವರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆ. ಅವರ ಸುಪುತ್ರಿ ಇವತ್ತು ನಮ್ಮ ವೈಲ್ಡ್ ಲೈಫ್ ಬೋರ್ಡ್ ಸದಸ್ಯರಿದ್ದಾರೆ. ಅವರೆಲ್ಲ ಜಾಗೃತರಾಗೇ ಇದ್ದಾರೆ. ಹೀಗಾಗಿ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗ್ತದೆ. ನೀವು ನೋಡಿ, ಈಗ ಅದೇನು ನಮ್ಮ ಇಲಾಖೆ ಅಧಿಕಾರಿಗಳು ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ. ನೋಡಿ, ಇವೆಲ್ಲ ವಿಷಯಗಳು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು. ನೋಡಿ, ಈಗಾಗಲೇ ನಾನು ಹೇಳಿದ್ದೇನೆ, ಇವತ್ತು ಯಾವುದೇ ಹುದ್ದೆ ಖಾಲಿ ಇಲ್ಲ ತಿಳಿತಾ. ನಮ್ಮ ಪಕ್ಷದಲ್ಲಿ ವರಿಷ್ಠರ ತೀರ್ಮಾನವೇ ಅಂತಿಮ. ಅರಣ್ಯ ಸಂರಕ್ಷಣೆ ಕಾಯ್ದೆ, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ, ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಇವೆಲ್ಲ ಕಾಯ್ದೆಗಳನ್ನು ಪ್ರಕೃತಿ, ಪರಿಸರ, ವನ್ಯಜೀವಿಗಳ ಸಂರಕ್ಷಣೆ ಮಾಡಲಿಕ್ಕೆ ತಂದಂಥದ್ದು. ಈ ಕಾಯ್ದೆ ಯಾರೇ ಉಲ್ಲಂಘನೆ ಮಾಡಿದರೂ ಅದು ಇವತ್ತು ಒಂದು ಅಪರಾಧ ಆಗ್ತದೆ. ಈಗಾಗಲೇ ಇಲಾಖೆಯವರು ಒಂದು FIR ಅನ್ನು ದಾಖಲೆ ಮಾಡಿದ್ದಾರೆ, ತನಿಖೆ ಕೈಗೊಂಡಿದ್ದಾರೆ. ತನಿಖೆಯ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತದೆ. ನೋಡಿ, ಈಗ ನ್ಯಾಯ ಎಲ್ರಿಗೂ ಒಂದೇ ಇರುತ್ತೆ. ಸರ್ಕಾರ ಇದರಲ್ಲಿ ಯಾವುದೇ ರೀತಿಯ ತಾರತಮ್ಯನೂ ಮಾಡೋದಿಲ್ಲ. ಹೀಗಾಗಿ ತನಿಖೆ ಆದೇಶ ಮಾಡಿದ್ದೇವೆ, FIR ಆಗಿದೆ. ಪ್ರಕರಣ ದಾಖಲಾಗಿದ್ದ ಮೇಲೆ ಅದಕ್ಕೆ ತಾರ್ಕಿಕ ಹಂತಕ್ಕೆ ಹೋಗ್ತದೆ, ಮತ್ತು ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತೇವೆ. ಅದೆಲ್ಲ ಈಗ ನೋಡಿ, ತನಿಖಾ ಸಮಯದಲ್ಲಿ ನಾನು ಹೆಂಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಬರ್ತದೆ? ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಏನಾಗಿದೆ ಅಂತೇಳಿ ಇಲಾಖೆ ಅಧಿಕಾರಿಗಳು ಕೆಲ ಹಂತದಲ್ಲಿ RFO, ACF, DCF ಇವರೆಲ್ಲ ಇದ್ದಾರೆ. ಅವರು ಸಾರ್ವಜನಿಕರೆಲ್ಲರ ಒಂದು ಸಹಕಾರ ತೆಗೆದುಕೊಂಡು ಸ್ಥಳ ತನಿಖೆ ಮಾಡಿ ಇವತ್ತು ಅದರ ತನಿಖಾ ವರದಿ ಕೊಡ್ತಾರೆ. ಆ ವರದಿ ಆಧಾರದ ಮೇಲೆ ಕ್ರಮ ಆಗ್ತದೆ. ಇನ್ನೊಂದು, ಈ ವಿನಯ್ ಕುಲಕರ್ಣಿ ಕುಟುಂಬಸ್ಥರಿಂದ 4,000 ಗಿಡ ಮರಗಳ ಮಾರಣ ಹೋಮ ನಡೆದಿದೆ ಸರ್. ಅವ್ರದ್ದೇನೋ ಸೈಟಿಗೇನೋ ಹೋಗ್ಲಕ್ಕೆ ಹಾದಿ ಮಾಡ್ಕೊಂಡಿದ್ದಾರೆ. ಈಗ ಇವೆಲ್ಲ ಹೊಸದೀಗ ನೀವೆಲ್ಲ ಕೇಳ್ತಾ ಇದ್ದೀವಿ. ಒಂದು ಮಾತು ಹೇಳ್ತೀನಿ, ಸಾಮಾನ್ಯವಾಗಿ ಇವತ್ತು ರಾಜ್ಯದಲ್ಲಿ ನಮ್ಮ ಅರಣ್ಯ ಇಲಾಖೆ ಏನು ಕಾಯ್ದೆ ಕಾನೂನುಗಳಿದ್ದಾವೆ, ಕಾಯ್ದೆ ಕಾನೂನುಗಳು ಇವತ್ತು ವಿನಯ್ ಕುಲಕರ್ಣಿ ಅವರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆ. ಅವರ ಸುಪುತ್ರಿ ಇವತ್ತು ನಮ್ಮ ವೈಲ್ಡ್ ಲೈಫ್ ಬೋರ್ಡ್ ಸದಸ್ಯರಿದ್ದಾರೆ. ಅವರೆಲ್ಲ ಜಾಗೃತರಾಗೇ ಇದ್ದಾರೆ. ಹೀಗಾಗಿ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗ್ತದೆ. ನೀವು ನೋಡಿ, ಈಗ ಅದೇನು ನಮ್ಮ ಇಲಾಖೆ ಅಧಿಕಾರಿಗಳು ಅದ್ರ ಬಗ್ಗೆ
ವಿಚಾರಣೆ ಮಾಡ್ತಾರೆ. ಸರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ದು ಸಹ ಕೇಳಿ ಬರ್ತಾ ಇದೆ ಸರ್, ಏನು ಹೇಳ್ತೀರಿ? ನೋಡಿ, ಇವೆಲ್ಲ ವಿಷಯಗಳು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು. ಏನಾದ್ರು ಕೊಟ್ಟರು ನೀವು ಎಲ್ಲ ಜವಾಬ್ದಾರಿ? ನೋಡಿ, ಈಗಾಗಲೇ ನಾನು ಹೇಳಿದ್ದೇನೆ, ಇವತ್ತು ಯಾವುದೇ ಹುದ್ದೆ ಖಾಲಿ ಇಲ್ಲ, ತಿಳಿತಾ? ನಮ್ಮ ಪಕ್ಷದಲ್ಲಿ ವರಿಷ್ಠರ ತೀರ್ಮಾನವೇ ಅಂತಿಮ. ಈ ಅರಣ್ಯ ಸಂರಕ್ಷಣೆ ಕಾಯ್ದೆ, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ, ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಇವೆಲ್ಲ ಕಾಯ್ದೆಗಳನ್ನು ಪ್ರಕೃತಿ, ಪರಿಸರ, ವನ್ಯಜೀವಿಗಳ ಸಂರಕ್ಷಣೆ ಮಾಡಲಿಕ್ಕೆ ತಂದಂಥದ್ದು. ಈ ಕಾಯ್ದೆ ಯಾರೇ ಉಲ್ಲಂಘನೆ ಮಾಡಿದರೂ ಅದು ಇವತ್ತು ಒಂದು ಅಪರಾಧ ಆಗ್ತದೆ. ಈಗಾಗಲೇ ಇಲಾಖೆಯವರು ಒಂದು FIR ಅನ್ನು ದಾಖಲೆ ಮಾಡಿದ್ದಾರೆ, ತನಿಖೆ ಕೈಗೊಂಡಿದ್ದಾರೆ. ತನಿಖೆಯ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತದೆ. ಸಾಮಾನ್ಯರಿಗೆ ಒಂದು ನ್ಯಾಯ, ಇವರಿಗೆ ನೋಡಿ, ನ್ಯಾಯ ನೋಡಿ, ಈಗ ನ್ಯಾಯ ಎಲ್ರಿಗೂ ಒಂದೇ ಇರುತ್ತೆ. ಸರ್ಕಾರ ಇದರಲ್ಲಿ ಯಾವುದೇ ರೀತಿಯ ತಾರತಮ್ಯನೂ ಮಾಡೋದಿಲ್ಲ. ಹೀಗಾಗಿ ತನಿಖೆ ಆದೇಶ ಮಾಡಿದ್ದೇವೆ, FIR ಆಗಿದೆ. ಪ್ರಕರಣ ದಾಖಲಾಗಿದ್ದ ಮೇಲೆ ಅದಕ್ಕೆ ತಾರ್ಕಿಕ ಹಂತಕ್ಕೆ ಹೋಗ್ತದೆ, ಮತ್ತು ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತೇವೆ. ಸರ್, ಅವರೇ ಖುದ್ದು ಭೇಟಿ ಮಾಡಿದ್ರಾ? ಅದೆಲ್ಲ ಈಗ ನೋಡಿ, ತನಿಖಾ ಸಮಯದಲ್ಲಿ ನಾನು ಹೆಂಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಬರ್ತದೆ? ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಏನಾಗಿದೆ ಅಂತೇಳಿ ಇಲಾಖೆ ಅಧಿಕಾರಿಗಳು ಕೆಲ ಹಂತದಲ್ಲಿ RFO, ACF, DCF ಇವರೆಲ್ಲ ಇದ್ದಾರೆ. ಅವರು ಸಾರ್ವಜನಿಕರೆಲ್ಲರ ಒಂದು ಸಹಕಾರ ತೆಗೆದುಕೊಂಡು ಸ್ಥಳ ತನಿಖೆ ಮಾಡಿ ಇವತ್ತು ಅದರ ತನಿಖಾ ವರದಿ ಕೊಡ್ತಾರೆ. ಆ ವರದಿ ಆಧಾರದ ಮೇಲೆ ಕ್ರಮ ಆಗ್ತದೆ. ಇನ್ನೊಂದು, ಈ ವಿನಯ್ ಕುಲಕರ್ಣಿ ಕುಟುಂಬಸ್ಥರಿಂದ ಈ 4,000 ಗಿಡ ಮರಗಳ ಮಾರಣ ಹೋಮ ನಡೆದಿದೆ ಸರ್. ಅವ್ರದ್ದೇನೋ ಸೈಟಿಗೇನೋ ಹೋಗ್ಲಕ್ಕೆ ಹಾದಿ ಮಾಡ್ಕೊಂಡಿದ್ದಾರೆ. ನೋಡಿ, ಈಗ ಇವೆಲ್ಲ ಹೊಸದೀಗ ನೀವೆಲ್ಲ ಕೇಳ್ತಾ ಇದ್ದೀವಿ. ಒಂದು ಮಾತು ಹೇಳ್ತೀನಿ, ಸಾಮಾನ್ಯವಾಗಿ ಇವತ್ತು ರಾಜ್ಯದಲ್ಲಿ ನಮ್ಮ ಅರಣ್ಯ ಇಲಾಖೆ ಏನು ಕಾಯ್ದೆ ಕಾನೂನುಗಳಿದ್ದಾವೆ, ಕಾಯ್ದೆ ಕಾನೂನುಗಳು ಇವತ್ತು ವಿನಯ್ ಕುಲಕರ್ಣಿ ಅವರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆ. ಅವರ ಸುಪುತ್ರಿ ಇವತ್ತು ನಮ್ಮ ವೈಲ್ಡ್ ಲೈಫ್ ಬೋರ್ಡ್ ಸದಸ್ಯರಿದ್ದಾರೆ. ಅವರೆಲ್ಲ ಜಾಗೃತರಾಗೇ ಇದ್ದಾರೆ. ಹೀಗಾಗಿ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗ್ತದೆ. ನೀವು ನೋಡಿ, ಈಗ ಅದೇನು ನಮ್ಮ ಇಲಾಖೆ ಅಧಿಕಾರಿಗಳು ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ. ಸರ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ದು ಸಹ ಕೇಳಿ ಬರ್ತಾ ಇದೆ ಸರ್, ಏನು ಹೇಳ್ತೀರಿ? ನೋಡಿ, ಇವೆಲ್ಲ ವಿಷಯಗಳು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು. ಏನಾದ್ರು ಕೊಟ್ಟರು ನೀವು ಎಲ್ಲ ಜವಾಬ್ದಾರಿ? ನೋಡಿ, ಈಗಾಗಲೇ ನಾನು ಹೇಳಿದ್ದೇನೆ, ಇವತ್ತು ಯಾವುದೇ ಹುದ್ದೆ ಖಾಲಿ ಇಲ್ಲ, ತಿಳಿತಾ? ನಮ್ಮ ಪಕ್ಷದಲ್ಲಿ ವರಿಷ್ಠರ ತೀರ್ಮಾನವೇ ಅಂತಿಮ.